ಇಡೀ ಬಳ್ಳಾರಿ ಜಿಲ್ಲೆ ಕರ್ನಾಟಕ ಅಥವಾ ಭಾರತದಲ್ಲಿ ಖನಿಜ ಸಂಪತ್ತಿಗೆ ಹೆಸರಾದಂಥ ಒಂದು ಜಿಲ್ಲೆ. ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗಿಂತ ನನ್ನ ಒಂದು ಹೈನುಗಾರಿಕೆ ದೊಡ್ಡದು ಅಂತ ಭಾವಿಸ್ತೀನಿ. ಬೇರೆ ಉಳಿದಂತಹ ಕ್ಷೇತ್ರಗಳಿಗೆ ಸಂಬಂಧಿಸಿದಾಗೆ ನನ್ನ ಕ್ಷೇತ್ರದಲ್ಲಿ ಹೆಚ್ಚು ಗಣಿ ಸಂಸ್ಥೆಗಳು ಇರ್ತಕ್ಕಂಥದ್ದು ಮತ್ತು ಹೆಚ್ಚಾಗಿ ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕೈಗಾರಿಕೆಗಳು ಇರ್ತಕ್ಕಂಥದ್ದು. ಇಂಥದ್ರಲ್ಲಿ ನಾನು ಈ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಾನು ಹೊರಬೇಕಾಗುತ್ತೆ. ಅದಕ್ಕೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾಡಳಿತದ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಶಾಲಾ ಮಕ್ಕಳನ್ನು ಮತ್ತು ರೈತರನ್ನು ಒಳಗೊಂಡಂತೆ ಹಾಗೆಯೇ ಹಿರಿಯ ಪರಿಸರವಾದಿಗಳು ಮತ್ತು ಬುದ್ಧಿಜೀವಿಗಳನ್ನು ಒಳಗೊಂಡಂತೆ ಹೆಚ್ಚು ಹೆಚ್ಚು ಸಭೆಗಳನ್ನು ಮಾಡಿ ನಮ್ಮಲ್ಲಿ ನಡೀತಕ್ಕಂಥ ಈ ಗಣಿಗಾರಿಕೆಗೆ ನಲಿಗಿದಂಥ ನಮ್ಮ ತಾಲೂಕಿನ ಮತ್ತೆ ಪುನಶ್ಚೇತನಗೊಳಿಸುವಂಥ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಪರಿಣಾಮಕಾರಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಕೂಡ ನಮ್ಮ ತಾಲೂಕಿನಲ್ಲಿ ನಡೆಸ್ತಿದ್ದೇವೆ. ಮುಖ್ಯವಾಗಿ ನಾವು ಹೆಚ್ಚು ಹೆಚ್ಚು ಅರಣ್ಯವನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಶಾಲಾ ಮಕ್ಕಳು ಶಿಕ್ಷಕರನ್ನ ಈ ಒಂದು ಕಾರ್ಯದಲ್ಲಿ ಮನವೊಲಿಸಿ ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಳಗೊಳಿಸುತ್ತೆ ಹೆಚ್ಚಿನ ಒಂದು ಪರಿಣಾಮಕಾರಿಯಾದ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ದಿನನಿತ್ಯದ ನಮ್ಮ ಬದುಕಿನಲ್ಲಿ ಇವತ್ತು ಒಂದು ದೊಡ್ಡ ಪಿಡುಗು ಏನಪ್ಪ ಅಂದರೆ ಪ್ಲಾಸ್ಟಿಕ್ ಅಂತೇಳಿ ನಾವೆಲ್ಲರೂ ಗಮನಿಸಿದ್ದೇವೆ. ಈ ಪ್ಲಾಸ್ಟಿಕ್ ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ಒಂದೇ ದಿನದಲ್ಲಿ ಇದು ಮ್ಯಾಜಿಕ್ ಮಾಡೋಂಥದ್ದಲ್ಲ. ಇದು ಎಲ್ಲ ಜನಸಾಮಾನ್ಯರ ಮನಸ್ಸಿನಲ್ಲಿ ಇದು ಅಚ್ಚೊತ್ತಿ ಬರಬೇಕು. ಯಾಕಂದರೆ ಇವತ್ತು ಪ್ಲಾಸ್ಟಿಕ್ನಿಂದ ನಮ್ಮ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಾ ಇದೆ, ಅದರಿಂದ ನಾವೆಲ್ಲ ಎಷ್ಟು ಅಪಾಯಕಾರಿ ಜೀವನ ಶೈಲಿಗೆ ಒಳಗಾಗ್ತಾ ಇದ್ದೀವಿ ಅಂತೇಳಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೆ ನಾನು ನಮ್ಮ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಒಂದು ಸಂಡೂರು ಅಂತಕ್ಕಂಥ ಒಂದು ಅಭಿಯಾನಕ್ಕೆ ನಾನು ಚಾಲನೆ ನೀಡಿದ್ದೀನಿ. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮಗೆ ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟಿದೆ. ಇದನ್ನು ಹಂತ ಹಂತವಾಗಿ ನಾವು ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಸಂಡೂರಿನಲ್ಲಿ ನಾನು ಯಾರಾದರೂ ನನಗೆ ಭೇಟಿಯಾಗಿ ಬಂದಾಗ ನಾನು ಈ ಪ್ಲಾಸ್ಟಿಕ್ ಹಾರಗಳನ್ನು ಸಾಧ್ಯವಾದಷ್ಟು ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ನೀವು ಒಂದು ಪ್ಲಾಸ್ಟಿಕ್ ಹಾರ ನನಗೆ ತಂದು ನೀವು ಸನ್ಮಾನ ಮಾಡೋದಕ್ಕಿಂತ ಒಂದು ಯಾವುದಾದ್ರೂ ಒಂದು ಗಿಡ ಅಥವಾ ಸಸಿ ಕೊಟ್ಟರೆ ಅದು ತುಂಬ ಉಪಯೋಗ ಆಗುತ್ತೆ ಅಂತೇಳಿ ನಾನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮಾನ್ಯ ಸಂಸದರ ಹುಟ್ಟುಹಬ್ಬದ ದಿನ ನಾವು ಅವರಿಗೆ ಒಂದು ಬೆಲೆ ಬಾಳತಕ್ಕಂಥ ಒಂದು ಉಡುಗೊರೆ ಕೊಡೋ ಬದಲಾಗಿ ಅವರ ಒಂದು ಜನ್ಮದಿನದ ಒಂದು ನೆನಪಿಗೋಸ್ಕರ ಸುಮಾರು 56,000 ಸಸಿಗಳನ್ನು ನಾವು ನಮ್ಮ ಸಂಡೂರಿನ ವಿವಿಧ ಕಡೆಗೆ ಅವನ್ನ ಹಚ್ಚತಕ್ಕಂಥ ಕೆಲಸ ಮಾಡಿದ್ವಿ. ಅದೇ ರೀತಿ ನಾನು ನನ್ನ ಹಿತೈಷಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಇದೇ ಒಂದು ಮಾತನ್ನು ಹೇಳ್ತೀನಿ. ಯಾವುದೇ ಒಂದು ಹುಟ್ಟುಹಬ್ಬಕ್ಕೆ ನೀವು ಬೆಲೆ ಬಾಳೋ ಒಂದು ಉಡುಗೊರೆ ಕೊಡೋದಕ್ಕಿಂತ ಅವ್ರಿಗೆ ಸಸಿಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡಿರಿ. ಯಾಕಂದರೆ ನಮ್ಮ ಸಂಡೂರು ಸಾಕಷ್ಟು ಉತ್ತಮವಾದ ಒಂದು ಔಷಧೀಯ ಗುಣಗಳನ್ನು ಒಳಗೊಂಡಂಥ ಒಂದು ಅರಣ್ಯ ಸಂಪತ್ತು. ಅಂಥ ಒಂದು ನಮ್ಮ ಸಂಡೂರಿನಲ್ಲಿ ವಿವಿಧವಾದ ಬೇರೆ ಬೇರೆ ರೀತಿಯ ಜೀವಿಗಳು, ವನ್ಯಜೀವಿಗಳು ವಾಸವಾಗಿರ್ತಕ್ಕಂಥ ಪ್ರದೇಶ. ಇವತ್ತು ನಾವು ಹೆಚ್ಚು ಒಂದು ದಟ್ಟವಾದ ಅರಣ್ಯವನ್ನು ಅಲ್ಲಿ ಬೆಳೆಸಿದ್ರೆ ನಾವು ವನ್ಯಜೀವಿಗಳಿಗೂ ಒಂದು ಸಂತಾನೋತ್ಪತ್ತಿಗೂ ಅದು ಸಹಕಾರ ಆಗುತ್ತೆ. ಹಾಗೆಯೇ ನಮ್ಮ ಔಷಧೀಯ ಸಸ್ಯಗಳನ್ನು ಸಂರಕ್ಷಣೆ ಮಾಡಿದ ಹಾಗೆ ಆಗುತ್ತೆ ಅಂತೇಳಿ ನಾವು ಸಾಕಷ್ಟು ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಬರೀ ಸರ್ಕಾರಗಳು ಮತ್ತು ಅಧಿಕಾರಿಗಳು ಮಾತ್ರ ಈ ಕೆಲಸ ಮಾಡುವಂಥದ್ದಲ್ಲ, ಇದರಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೋಬೇಕು. ಹಾಗೆಯೇ ಈ ಪರಿಸರ ಉಳಿಸುವಂಥ ನಿಟ್ಟಿನಲ್ಲಿ
ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಬರೀ ಪ್ರಾಕೃತಿಕ ಸಂಪತ್ತನ್ನು ನಾವು ಮಾತ್ರ ಅನುಭವಿಸಿ ಹೋಗುವಂಥದ್ದನ್ನ ಮುಂದಿನ ನಮ್ಮ ಜನಾಂಗಕ್ಕೆ, ನಮ್ಮ ತಲೆಮಾರಿ ಕೂಡ ಇದನ್ನ ನಾವೆಲ್ಲರೂ ಮುಂದೆ ಉಳಿಸಿಡ್ಬೇಕಾದಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನು ಅರ್ಥಕೊಂಡು ಎಲ್ಲರೂ ಈ ಒಂದು ಸಾಮಾಜಿಕ ಚಟುವಟಿಕೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಹಾಗೆಯೇ ಇಂಥ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ನನಗೆ ಈ ವೇದಿಕೆಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.